20ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ನಾನು ಚೈತ್ರ ಅಂಚನ್. ಬನ್ನಿ ಇವತ್ತಿನ 20 ಪ್ರಮುಖ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ಇಂದು ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ರು. ಸಾಕ್ಷಿಗಳ ಪಟ್ಟಿ ನೀಡಲು ಕೋರಿದ ದರ್ಶನ್ ಪರ ವಕೀಲರು ಆರೋಪಿಗಳು ಖುದ್ದು ಕೋರ್ಟ್ಗೆ ಹಾಜರಾಗಲು ಮನವಿ ಮಾಡಿದ್ರು. ಆದರೆ ಖುದ್ದು ಹಾಜರಾತಿಗೆ ಸಾಧ್ಯವೇ ಇಲ್ಲ ಅಂತ ನ್ಯಾಯಾಧೀಶರು ವಿಚಾರಣೆ ಮುಂದೂಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಐಟಿ ಅಧಿಕಾರಿಗಳು 82 ಲಕ್ಷ ರೂಪಾಯಿಯನ್ನು ವಶಕ್ಕೆ ಪಡೆದಿದ್ರು. ಹಣ ಹಿಂದಿರುಗಿಸುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿ ಸಂಬಂಧ ಆದೇಶಿಸಿದ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಆದಾಯ ತೆರಿಗೆ ಇಲಾಖೆ ಮುಂದೆ ದರ್ಶನ್ ತಕರಾರು ಸಲ್ಲಿಸಬಹುದು, ಐಟಿ ಹಣ ಬಿಡುಗಡೆ ಮಾಡಿದ್ರೆ ದರ್ಶನ್ ಹಿಂಪಡಿಬಹುದು ಅಂತ ಆದೇಶಿಸಿದೆ. ಅತ್ಯಾಚಾರ ಕೇಸ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಪ್ರಜ್ವಲ್ ಪರ ವಕೀಲರು ಜೀವಿತಾವಧಿ ಸೆರೆವಾಸದ ಶಿಕ್ಷೆ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದರು. ಶಿಕ್ಷೆ ಅಮಾನತ್ತಿನಲ್ಲಿಟ್ಟು ಜಾಮೀನು ಕೋರಿ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಅದ್ದೂರಿಯಾಗಿ ಹನುಮ ಸಂಕೀರ್ತನ ಯಾತ್ರೆ ನಡೆಯಿತು. ಸುಮಾರು 4 ಕಿಲೋಮೀಟರ್ ಹನುಮಮೂರ್ತಿ ಮೆರವಣಿಗೆಯನ್ನು ಮಾಡಲಾಯಿತು. ಜಾಮಿಯಾ ಮಸೀದಿ ಬಳಿ ಬರ್ತಾ ಇದ್ದಂತೆ ಮಾಲಾಧಾರಿಗಳು ನುಗ್ಗೋದಕ್ಕೆ ಯತ್ನಿಸಿದ್ರು. ದತ್ತ ಜಯಂತಿಯ ಹಿನ್ನೆಲೆ ಇಂದು ಚಿಕ್ಕಮಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ಕಾಮಧೇನು ಗಣಪತಿ ದೇಗುಲದಿಂದ ಹನುಮಂತಪ್ಪ ಸರ್ಕಲ್, ಎಂಜಿ ರೋಡ್ ಮಾರ್ಗದಲ್ಲಿ ಆಜಾದ್ ಪಾರ್ಕ್ ವರೆಗೂ ರ್ಯಾಲಿ ನಡೆಯಿತು. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಒತ್ತಾಯಿಸಿ ಕರೆ ಕೊಟ್ಟಿರೋ ಗೋಕಾಕ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಂಗಡಿ ಮುಂಗಟ್ಟು ಮುಚ್ಚಿದ ವರ್ತಕರು ಬೆಂಬಲ ಸೂಚಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಅತಿಯಾಗಿ ಸಾಮಾಜಿಕ ಜಾಲತಾಣ ಬಳಸಬೇಡಿ ಅಂತ ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಶಾಲಾ ಬಾಲಕನೊಬ್ಬ ಜಾಗೃತಿ ಮೂಡಿಸಿದ್ದಾನೆ. ಮಕ್ಕಳು ಸಾಮಾಜಿಕ ಜಾಲತಾಣ ಬಳಸೋದ್ರಿಂದ ಹೇಗೆ ಶೈಕ್ಷಣಿಕವಾಗಿ ಹಿಂದುಳಿತಾರೆ ಅನ್ನೋದನ್ನ ಶಾಲಾ ಬಾಲಕ ಸೋಹನ್ ಗೌಡ ಜಾಗೃತಿ ಮೂಡಿಸಿದ್ದಾನೆ. ಈ ಬಗ್ಗೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನವ ವಿವಾಹಿತ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕಳೆದ ಭಾನುವಾರಷ್ಟೇ ವಿವಾಹ ಆಗಿದ್ರು. ಹನುಮಂತಾಪುರದ ನವ ವಿವಾಹಿತ ರಮೇಶ್ ಮೃತಪಟ್ಟಿದ್ದಾರೆ. ಗದಗ ನಗರದಲ್ಲಿ ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ನಡೆದಿದೆ. ಮಹೇಂದ್ರಕರ ಸರ್ಕಲ್ ಬಳಿಯ ಶಾಂತಾದುರ್ಗ ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ನಡೆದಿದೆ. ಲಕ್ಷಾಂತರ ಮೌಲ್ಯದ ಬೆಳ್ಳಿ ಆಭರಣಗಳು, ನಗದನ್ನ ದೋಚಿ ಕದೀಮರು ಕಾಲ್ಕಿತ್ತಿದ್ದಾರೆ. ಸೈಬರ್ ವಂಚನೆ ಪ್ರಕರಣ ತಡೆಗಾಗಿ ಮೊಬೈಲ್ನಲ್ಲಿ ಸಂಚಾರ ಸಾಥಿ ಆಪ್ ಅಳವಡಿಕೆ ಕಡ್ಡಾಯ ಆದೇಶವನ್ನ ಕೇಂದ್ರ ಸರ್ಕಾರ ಈಗ ವಾಪಸ್ ಪಡೆದಿದೆ. ವಿಪಕ್ಷಗಳು ಹಾಗೆ ಸಾರ್ವಜನಿಕರಿಂದ ಟೀಕೆ ಹಿನ್ನೆಲೆಯಲ್ಲಿ ಆದೇಶವನ್ನ ವಾಪಸ್ ಪಡೆದಿದೆ. ಈ ಬಗ್ಗೆ ಟ್ವೀಟ್ ಮೂಲಕವಾಗಿ ದೂರಸಂಪರ್ಕ ಸಚಿವಾಲಯ ಸ್ಪಷ್ಟಪಡಿಸಿದೆ. ಗುಜರಾತ್ನ ಭಾವನಗರದ ಆಸ್ಪತ್ರೆಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶುಭಂ ನ್ಯೂರೋ ಕೇರ್ ಆಸ್ಪತ್ರೆಯ ಪ್ಯಾಥಾಲಜಿ ಲ್ಯಾಬ್ನಲ್ಲಿ ಹೊಗೆ ಕಾಣಿಸಿಕೊಳ್ತಿದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಕಿಟಕಿ ಗಾಜನ್ನ ಒಡೆದು 20 ಶಿಶುಗಳು, ವಯೋವೃದ್ಧರನ್ನ ರಕ್ಷಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಸಿಬ್ಬಂದಿ ಹಾಗೆ ಪ್ರಯಾಣಿಕರ ನಡುವೆ ವಾಗ್ವಾದ ನಡೆದಿದೆ. ವಿಮಾನ ಹಾರಾಟ ವಿಳಂಬದಿಂದ ರೊಚ್ಚಿಗೆದ್ದ ಪ್ರಯಾಣಿಕರು ಸಿಬ್ಬಂದಿಯನ್ನ ತರಾಟೆ ತಗೊಂಡ್ರು. ಈ ವೇಳೆ ಪ್ರಯಾಣಿಕರನ್ನ ಸಮಾಧಾನ ಪಡಿಸುವುದಕ್ಕೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ವಿಪರೀತ ವಾಯು ಮಾಲಿನ್ಯದ ವಿರುದ್ಧ ವಿಪಕ್ಷ ಸಂಸದರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಗ್ಯಾಸ್ ಮಾಸ್ಕ್ ಧರಿಸಿ ಸಂಸತ್ ಭವನಕ್ಕೆ ಆಗಮಿಸಿದ್ರು. ದೆಹಲಿಯಲ್ಲಿ ಈಗಾಗಲೇ ಗಾಳಿಯ ಗುಣಮಟ್ಟ ತೀರಾ ಕಳಪೆಯಾಗಿದೆ. ಆದರೂ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡಿದೆ. ಇದೇ ಮೊದಲ ಬಾರಿಗೆ ಯುಎಸ್ ಡಾಲರ್ ವಿರುದ್ಧ 90 ರೂಪಾಯಿಗಿಂತ ಹೆಚ್ಚು ಕುಸಿತವಾಗಿದ್ದು, ಜಾಗತಿಕ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಗಳಿಂದ ಹಣ ವಾಪಸ್ ತೆಗೆದುಕೊಂಡಿರುವುದರಿಂದ ಭಾರತೀಯ ರೂಪಾಯಿ ಮೌಲ್ಯ ಮತ್ತಷ್ಟು ದುರ್ಬಲಗೊಂಡಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಶತಕ ಸಿಡಿಸಿದ್ದಾರೆ. ಈ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ 53ನೇ ಶತಕ ಸಿಡಿಸಿದ ರನ್ ಮಷಿನ್ ವಿರಾಟ್ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಛತ್ತೀಸ್ಗಢದ ರಾಯ್ಪುರ ಎಸ್ವಿಎನ್ಸಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುತ್ತಿದೆ. ಇದೇ ತಿಂಗಳ 24ರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ಕರ್ನಾಟಕ ಹಾಗೂ ದೆಹಲಿ ಮಧ್ಯೆ ನಡೆಯಲಿದೆ. ಈ ಪಂದ್ಯದಲ್ಲಿ ದೆಹಲಿ ಪರ ಆಡಲು ವಿರಾಟ್ ಕೊಹ್ಲಿ ಸಜ್ಜಾಗ್ತಾ ಇದ್ದಾರೆ. ಜೂನ್ 4ರಂದು ಆರ್ಸಿಬಿ ಟ್ರೋಫಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಬಳಿಕ ಕೊಹ್ಲಿ ಇಲ್ಲಿ ಮೊದಲ ಪಂದ್ಯ ಆಡ್ತಾ ಇದ್ದಾರೆ.